ಭೂಮಿಯನ್ನ ಬಿಟ್ಟು ಬೇರೆ ಕಡೆ ಮನುಷ್ಯರು ಬದುಕೋದಿದೆಯಲ್ಲ, ಅದು ನಮ್ಮ ಮುಂದಿರೋ ಅತಿ ದೊಡ್ಡ ಸವಾಲು. ಯಾಕಂದ್ರೆ ಬಾಹ್ಯಾಕಾಶದಲ್ಲಿರೋ ರೇಡಿಯೇಷನ್, ಅಣು ಮತ್ತೆ ವಿಪರೀತ ಟೆಂಪರೇಚರ್ ಜೀವಕ್ಕೆ ತುಂಬಾನೇ ಅಪಾಯಕಾರಿ. ಆದ್ರೆ ಇತ್ತೀಚಿನ ಒಂದು ಪ್ರಯೋಗದಲ್ಲಿ ಒಂದು ಅಚ್ಚರಿಯ ಜೀವಿ ಪತ್ತೆಯಾಗಿದೆ. ಅದಕ್ಕೆ ಇದು ಸಾಧ್ಯ. ನೋಡಿ, ಇದೇ ನಮ್ಮ ಹೀರೋ. ಕೋಟ್ಯಾಂತರ ವರ್ಷಗಳಿಂದ ಭೂಮಿ ಮೇಲಿರೋ ಒಂದು ಪಾಚಿ. ಹಾಗಾಗಿ ಸಂಶೋಧಕರು ಇದರ ತಾಕತ್ತನ್ನ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಟೆಸ್ಟ್ ಮಾಡಕ್ಕೆ ಡಿಸೈಡ್ ಮಾಡಿದ್ರು. ಅದರ ಬೀಜಕಣಗಳನ್ನ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನ ಹೊರಗಡೆ ಅಂದ್ರೆ ಸ್ಪೇಸ್ಗೆ ನೇರವಾಗಿ ಒಡ್ಡಿದ್ರು. ಬರೋಬ್ಬರಿ 9 ತಿಂಗಳು. ನಿರ್ವಾತ, ರೇಡಿಯೇಷನ್, ಭಯಂಕರ ಚಳಿ, ಬಿಸಿ ಎಲ್ಲವನ್ನೂ ಇದು ಸಹಿಸ್ಕೊಳ್ತು. ಭೂಮಿಗೆ ವಾಪಸ್ ಬಂದಾಗ ಸಿಕ್ಕ ರಿಸಲ್ಟ್ ನೋಡಿ ಸೈಂಟಿಸ್ಟ್ಗಳಿಗೆ ಶಾಕ್ ಆಗಿತ್ತು. ನೇರವಾಗಿ ಯುವಿ ಲೈಟ್ಗೆ ಎಕ್ಸ್ಪೋಸ್ ಆದ್ರೂ ಸರ್ವೈವಲ್ ರೇಟ್ ಮಾತ್ರ ಅದ್ಭುತವಾಗಿತ್ತು. ಬೇರೆ ಪಾಚಿ ಭಾಗಗಳಿಗಿಂತ ಇದರ ಬೀಜಕಣಗಳು 1000 ಪಟ್ಟು ಹೆಚ್ಚು ಯುವಿ ಕಿರಣಗಳನ್ನ ತಡ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಇದರ ತಾಕತ್ತು ಫೇಮಸ್ ಟಾರ್ಡಿಗ್ರೇಡ್ಗಳಿಗಿಂತಲೂ ಜಾಸ್ತಿ. ಹಾಗಾದ್ರೆ ಇಷ್ಟೊಂದು ಪುಟ್ಟ ಬೀಜಕಣಕ್ಕೆ ಇದೆಲ್ಲ ಹೇಗೆ ಸಾಧ್ಯ? ಉತ್ತರ ತುಂಬಾನೇ ಹಳೆಯದು. ಇದಕ್ಕೆ ರೇಡಿಯೇಷನ್ನಿಂದ ಬಚಾವಾಗೋಕ್ಕೆ ಒಂದು ನ್ಯಾಚುರಲ್ ಶೀಲ್ಡ್ ಇದೆ, ಕವಚದ ಥರ. ಈ ಸೂಪರ್ ಪವರ್ ಬಂದಿದ್ದು ಸಸ್ಯಗಳು ನೀರನ್ನ ಬಿಟ್ಟು ಭೂಮಿ ಮೇಲೆ ಬಂದಾಗ. ಸರಿ, ಇದರ ಈ ಗಟ್ಟಿತನದಿಂದ ಮುಂದೆ ಸ್ಪೇಸ್ ಎಕ್ಸ್ಪ್ಲೋರೇಷನ್ಗೆ ಏನುಪಯೋಗ? ಈ ಪಾಚಿ ಬೇರೆ ಗ್ರಹಗಳಲ್ಲಿ ಜೀವ ಬೆಳೆಯೋಕೆ ಬೇಕಾದ ವಾತಾವರಣವನ್ನೇ ಸೃಷ್ಟಿ ಮಾಡಬಹುದು. ಬೇರೆ ಗ್ರಹಗಳಲ್ಲಿ ಸ್ವಾವಲಂಬಿ ಪರಿಸರ ವ್ಯವಸ್ಥೆ ಕಟ್ಟೋಕೆ ಇದು ಒಂದು ದೊಡ್ಡ ಹೆಜ್ಜೆ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಮಂಗಳಗ್ರಹದ ಮೊದಲ ರೈತ ಒಂದು ಪಾಚಿನ? ಇದು ನಮ್ಮ ಮುಂದಿರೋ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ.